ಡಿಸಿಎಂ ಡಿಕೆಶಿ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿಯ ವಿಚಾರವಾಗಿ ನಿಖಿಲ್ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾರೋ ಗೊತ್ತಿಲ್ಲ. ನಿಖಿಲ್ ವಿರುದ್ಧ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ವಯಸ್ಸಿಗೆ ತಕ್ಕ ಹಾಗೆ ಮಾತನಾಡಬೇಕು, ಅನುಭವಕ್ಕೆ ತಕ್ಕಂತೆ ಮಾತನಾಡಿದ್ರೆ ಮುಂದೆ ಒಳ್ಳೆಯದಾಗತ್ತೆ. ನಿಖಿಲ್ಗೆ ಇನ್ನೂ ಅನುಭವ ಕಡಿಮೆ ಅನ್ನೋದಾಗಿ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಒಂದು ಕೆಲಸ ಮಾಡಲಿ, ನಾವು ಎಲ್ಲೆಲ್ಲಿ ಜಮೀನು ಹೊಂದಿದ್ದೀವಿ ತೆಗೆಸ್ಲಿ, ಸರ್ಕಾರ ಅವ್ರದ್ದೇ ಅಲ್ವಾ. ಈಗ ಕುಮಾರಣ್ಣವರು 85ನೇ ಇಸ್ವಿನಲ್ಲಿ ಸಿನಿಮಾ ಹಂಚಿಕೆದಾರರಾಗಿ ಬಂದಂಥ ದುಡ್ಡಲ್ಲಿ ಖರೀದಿ ಮಾಡಿದಂಥ ಕೇತ್ಗನಹಳ್ಳಿ ಜಮೀನಿಗೆ ಬಂದು ಮುತ್ಗೋಲು ಹಾಕ್ಕೊಂಡು SIT ರಚನೆ ಮಾಡಿ ಯಾವ ರೀತಿ ತನಿಖೆ ಮಾಡಿ ಎಲ್ಲನೂ ಮಾಡಿದ್ದೀರಿ ಅಂತೇಳಿ ಡಿ.ಕೆ. ಶಿವಕುಮಾರ್ ಬಗ್ಗೆ ಕೇಳಿದ್ದಾರೆ. ಅದ್ರ ಬಗ್ಗೆ ಸರ್ ಏನಾದರೂ ಯಾವ ನೈತಿಕತೆ ಇಟ್ಕೊಂಡು ಅವ್ರು ಮಾತಾಡ್ತಾರೋ ಗೊತ್ತಿಲ್ಲ. ಪ್ರಾಯಶಃ ಅವ್ರ ವಯಸ್ಸು ತಕ್ಕಾಗ ಅವ್ರು ಮಾತಾಡಬೇಕು. ಅವ್ರಿಗಿರುವಂಥ ಅನುಭವ ತಕ್ಕಾಗ ಅವ್ರು ಮಾತಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾಳ ಚಿಕ್ಕ ವಯಸ್ಸು, ಭಾಳ ಅನುಭವ ಕಡಿಮೆ ಅವ್ರಿಗೆ. ಯಾರು ಹರಿದಿದ್ದಾರೋ ಯಾರು ಹರಿಸ್ಕೋತಾ ಇದ್ದಾರೋ ಗೊತ್ತಿಲ್ಲ. ಸೊ ರಾಜಕೀಯದ ಒಂದಷ್ಟು ಅವರೆಲ್ಲ ತಂದೆ ವಯಸ್ಸಾದಂಥವ್ರು ಅವರೆಲ್ಲರೂ ಕೂಡ. ಡಿ.ಕೆ. ಶಿವಕುಮಾರ್ ಸಾಹೇಬರು, ಕುಮಾರಸ್ವಾಮಿ ಅವರು ಎಲ್ಲ ಒಂದೇ ವಯಸ್ಸಿನವ್ರು ಎಲ್ಲರೂ ಕೂಡ. ಅವರು ಒಂದು ತಂದೆ ಸಮಾನದವರು. ರಾಜಕಾರಣ ಇರ್ತದೆ, ರಾಜಕಾರಣ ಬರ್ತದೆ, ರಾಜಕಾರಣ ಹೋಗ್ತದೆ. ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಟು ಮಾತಾಡೋದು. ಒಂದು ಕೆಲಸ ಮಾಡಲಿ, ನಾವು ಎಲ್ಲೆಲ್ಲಿ ಜಮೀನು ಹೊಂದಿದ್ದೀವಿ ತೆಗೆಸ್ಲಿ, ಸರ್ಕಾರ ಅವ್ರದ್ದೇ ಅಲ್ವಾ. ಈಗ ಕುಮಾರಣ್ಣವರು 85ನೇ ಇಸ್ವಿನಲ್ಲಿ ಸಿನಿಮಾ ಹಂಚಿಕೆದಾರರಾಗಿ ಬಂದಂಥ ದುಡ್ಡಲ್ಲಿ ಖರೀದಿ ಮಾಡಿದಂಥ ಕೇತ್ಗನಹಳ್ಳಿ ಜಮೀನಿಗೆ ಬಂದು ಮುತ್ಗೋಲು ಹಾಕ್ಕೊಂಡು SIT ರಚನೆ ಮಾಡಿ ಯಾವ ರೀತಿ ತನಿಖೆ ಮಾಡಿ ಎಲ್ಲನೂ ಮಾಡಿದ್ದೀರಿ ಅಂತೇಳಿ ಡಿ.ಕೆ. ಶಿವಕುಮಾರ್ ಬಗ್ಗೆ ಕೇಳಿದ್ದಾರೆ. ಅದ್ರ ಬಗ್ಗೆ ಸರ್ ಏನಾದರೂ ಯಾವ ನೈತಿಕತೆ ಇಟ್ಕೊಂಡು ಅವ್ರು ಮಾತಾಡ್ತಾರೋ ಗೊತ್ತಿಲ್ಲ. ಪ್ರಾಯಶಃ ಅವ್ರ ವಯಸ್ಸು ತಕ್ಕಾಗ ಅವ್ರು ಮಾತಾಡಬೇಕು. ಅವ್ರಿಗಿರುವಂಥ ಅನುಭವ ತಕ್ಕಾಗ ಅವ್ರು ಮಾತಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾಳ ಚಿಕ್ಕ ವಯಸ್ಸು, ಭಾಳ ಅನುಭವ ಕಡಿಮೆ ಅವ್ರಿಗೆ. ಯಾರು ಹರಿದಿದ್ದಾರೋ ಯಾರು ಹರಿಸ್ಕೋತಾ ಇದ್ದಾರೋ ಗೊತ್ತಿಲ್ಲ. ಸೊ ರಾಜಕೀಯದ ಒಂದಷ್ಟು ಅವರೆಲ್ಲ ತಂದೆ ವಯಸ್ಸಾದಂಥವ್ರು ಅವರೆಲ್ಲರೂ ಕೂಡ. ಡಿ.ಕೆ. ಶಿವಕುಮಾರ್ ಸಾಹೇಬರು, ಕುಮಾರಸ್ವಾಮಿ ಅವರು ಎಲ್ಲ ಒಂದೇ ವಯಸ್ಸಿನವ್ರು ಎಲ್ಲರೂ ಕೂಡ. ಅವರು ಒಂದು ತಂದೆ ಸಮಾನದವರು. ರಾಜಕಾರಣ ಇರ್ತದೆ, ರಾಜಕಾರಣ ಬರ್ತದೆ, ರಾಜಕಾರಣ ಹೋಗ್ತದೆ. ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಟು ಮಾತಾಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.